ಕೀರ್ತನೆಗಳು 5ನೇ ಅಧ್ಯಾಯ 3ನೇ ವಚನ. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಕರ್ತನನ್ನು ಪ್ರೀತಿ ದೇವಿ ಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮನವಂದಿಸುತ್ತೇನೆ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನು ನಿಮ್ಮ ಕೂಡ ಮಾತನಾಡುವವರಾಗಿ ಇದ್ದಾರೆ. ಜೀವಿಸುವಂತಹ ದೇವರು ನಿಮ್ಮೊಡನೆ ಮಾತನಾಡಿ ನಿಮ್ಮನ್ನು ನಡೆಸಲಿಕ್ಕೆ ಶಕ್ತನಾದಾತನು. ಈ ದಿವಸ ಸಭೆಯಾಗಿ ಕೂಡಿಕೊಳ್ಳುವಂಥ ದಿನವಾಗಿದೆ. ಕರ್ತನಿಗೆ ಸಮಯವನ್ನು ಮಾತ್ರವಲ್ಲ, ಜೀವಿತವನ್ನು ಒಪ್ಪಿಸಿಕೊಟ್ಟಂಥವರು ಎಂದಿಗೂ ಸಹ ಬಿದ್ದು ಹೋಗುವಂಥವರಲ್ಲ. ಅರಸನಾದಂಥ ದಾವೀದನು ಕರ್ತನಿಗೆ ಸಮರ್ಪಿಸಿಕೊಟ್ಟಂಥ ಜೀವಿತವನ್ನು ಜೀವಿಸ್ತಾ ಇದ್ದನು. ಆದುದರಿಂದಲೇ ಅವನ ಎಷ್ಟೋ ಬೀಳುವಿಕೆಗಳಲ್ಲಿ ಕರ್ತನು ಆತನನ್ನು ಹಿಡಿಯಲ್ಪಟ್ಟು ನಿರಂತರವಾಗಿ ಅವನ ಜೊತೆಲಿದ್ದು ನಡೆಸಲ್ಪಟ್ಟರು. ಕೆಲವೊಂದು ಸಮಯದಲ್ಲಿ ಅವನು ಸೋತು ಹೋದನು, ಬಿದ್ದು ಹೋದನು ನಿಜವೇ. ಆದರೆ ಆ ಸೋಲುವಿಕೆಗಳಿಂದಲೂ ಬೀಳುವಿಕೆಗಳಿಂದಲೂ ಆತನು ಕರ್ತನಿಗೋಸ್ಕರವಾಗಿ ನಡೆದುಕೊಂಡಂತಹ ಜೀವಿತ, ಕರ್ತನನ್ನು ಆತನನ್ನು ಆರಾಧಿಸಲ್ಪಟ್ಟು ಕರ್ತನಿಗೆ ಸಮರ್ಪಿಸಿಕೊಂಡಂಥ ಜೀವಿತ, ಆತನ ಜೀವಮಾನದಲ್ಲೆಲ್ಲ ಮಾತ್ರವಲ್ಲದೆ ಆತನ ನಂತರದಲ್ಲೂ ಸಂತಾನಗಳನ್ನು, ಈ ಕಾಲಗಳಲ್ಲಿಯೂ ಸಹ ದಾವೀದನ ಸಂತಾನವನ್ನು ಕರ್ತನು ಆಶೀರ್ವದಿಸುವುದವನಾಗಿ ಇದ್ದಾನೆ. ಇದೆಲ್ಲದಕ್ಕೂ ಮೂಲ ಕಾರಣ ಏನು ಗೊತ್ತಾ? ಅರಸನಾದಂಥ ದಾವೀದನು ಕರ್ತನಿಗೆ ಮುಂಜಾನೆ ವೇಳೆಯಲ್ಲಿ ಕೊಡುತ್ತಿದ್ದಂತಹ ಸಮಯವಾಗಿದೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲೂ ಸಹ ಉದಯ ಕಾಲದಲ್ಲೇ ಮುಂಜಾನೆ ವೇಳೆಯಲ್ಲಿ ಕತ್ತಲಿರುವಾಗಲೇ ಕರ್ತನ ಸಮ್ಮುಖದಲ್ಲೇ ನೀವು ಕಾಣಿಸಿಕೊಳ್ಳುವುದಾದರೆ, ಕರ್ತನನ್ನು ನೀವು ಪ್ರಾರ್ಥಿಸುವುದಾದರೆ, ನಿಶ್ಚಯವಾಗಿ ನಿಮ್ಮ ಜೀವಿತವೂ ಸಹ ದಾವೀದನನ್ನು ಕರ್ತನು ಬೆಳಗಿಸಿದ ಪ್ರಕಾರವಾಗಿ ನಿಮ್ಮನ್ನು ಬೆಳಗಿಸಿ ನಡೆಸುವವರಾಗಿ ಇದ್ದಾರೆ. ಉದಯ ಕಾಲದ ಪ್ರಾರ್ಥನೆ ನಮ್ಮೆಲ್ಲರಿಗೂ ಸಹ ಪ್ರಾಮುಖ್ಯವಾದಂಥ ಪ್ರಾರ್ಥನೆಯಾಗಿದೆ. ಉದಯ ಕಾಲದಲ್ಲಿ ಕರ್ತನ ನಮ್ಮೆಲ್ಲರ ಸಂಗಡ ಮಾತನಾಡುವವರಾಗಿದ್ದಾರೆ. ಮುಂಜಾನೆ ವೇಳೆಯಲ್ಲೇ ಸತ್ತು ಕರ್ತನಾದಂಥ ಯೇಸು ಕ್ರಿಸ್ತನು ಜೀವಂತವಾಗಿ ಎದ್ದು ಬಂದಂಥದ್ದನ್ನು ನಾವು ನೋಡಲ್ಪಡುತ್ತೇವೆ. ಹೌದು, ಅವರು ಸಾಯಲ್ಪಟ್ಟರು ನಿಜವೇ, ಆದರೆ ಮುಂಜಾನೆ ವೇಳೆಯಲ್ಲಿ ಅವರು ಜೀವಂತರವಾಗಿ 3ನೇ ದಿನದಲ್ಲಿ ಎದ್ದು ಬಂದರು. ಅವರನ್ನು ಹುಡುಕಿರ್ಲಿಕ್ಕಾಗಿ ಹೋದಂತಹ ಸ್ತ್ರೀಯರಿಗೆ ದೂತನು ಕಾಣಿಸಲ್ಪಟ್ಟು ಆತನು ಇಲ್ಲ ಎಂಬುದಾಗಿ ಹೇಳಿಸಿಕೊಂಡರು. ಮುಂಜಾನೆ ವೇಳೆಯಲ್ಲಿ ನೀವು ಕರ್ತನನ್ನು ಹುಡುಕುವುದಾದರೆ ನಿಮಗೂ ಸಹ ಕರ್ತನ ದೂತರು ಕಾಣಿಸಿಕೊಳ್ಳುವವರಾಗಿದ್ದಾರೆ. ಮಾತ್ರವಲ್ಲದೆ ನಿಮ್ಮನ್ನು ಆಶೀರ್ವದಿಸಿ ನಡೆಸುವವರಾಗಿದ್ದಾರೆ. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಮುಂಜಾನೆ ವೇಳೆಯಲ್ಲಿ ಅರಸನಾದಂಥ ದಾವೀದನು ನಿಮ್ಮನ್ನು ಹುಡುಕಿದ ಪ್ರಕಾರವಾಗಿ ನಿಮ್ಮನ್ನು ಸ್ತುತಿಸಿದ ಹಾಗೆ ನಾವು ಸಹ ನಿಮ್ಮನ್ನು ಹುಡುಕಿ ಸ್ತುತಿಸುವ ಹಾಗೆ ನಮ್ಮೊಬ್ಬೊಬ್ಬರನ್ನು ಮಾರ್ಪಡಿಸಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.